ಸೋರಾಕವ್ರಿ ಹಾಂ ಸೋರಾಕತ್ತವಲ್ಲಿ. ಹೌದ್ರಾ? ಹಾಂ ಹಾಂ ಹಾಂ. ಎಲ್ಲ ಸೋರದ ಎಲ್ಲ ಅಲ್ಲಿ ತೋದ. ಸರ್ ನೀವು ಸೀಟ್ ಯಾಕೆ ಕ್ಯಾಪಿಟ್ರಿ ಇಷ್ಟು ಮಂದಿ ನಿಂತಾರ? ಇಲ್ಲಿ ಸೋರುತ್ತೆ, ಇಲ್ಲಿ ಸೋರುತ್ತೆ. ಸಾಹೇಬ್ರೆ, ಹಲೋ ಸರ, ನೀವು ಇದನ್ನು ಸೋರೋದನ್ನು ನಿಮ್ಮ ಡಿಪೋ ಮ್ಯಾನೇಜರಿಗೆ ಇನ್ಫಾರ್ಮ್ ಮಾಡಿರೇನು? ಸರ್ ಮಳೆ ಇದ್ದಿದ್ರೆ ಬೆಳಗ್ಗೆ ತೊಗೊಂಬಂದ್ವಿ. ಅಲ್ಲಲ್ಲ ಅದು ಹೆಂಗೆ ಅಲ್ಲಲ್ಲ ಒಂದು ನೀವು ಮುಂಜಾನೆ ತೊಗೊಂಬಂದಿರಿ, ಈ ಸದ್ಯಕ್ಕೆ ಹೆಂಗೆ ಸೋರಕ್ಕೆ ಚಾನ್ಸ್? ಅಲ್ಲಲ್ಲ ಒಂದು ಸೆಕೆಂಡ್ ಬರ್ತೀನಿ ಸಾಹೇಬ್, ಮತ್ತು ಅವರ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳ್ಬೇಕಲ್ಲ. ಯಾಕೆ ಸರ? ಸರ್ ಬೆಳಗ್ಗೆ ಬಂದ್ವಿ, ಬೆಳಗ್ಗೆ ಮಳೆ ಇದ್ದಿಲ್ಲ ಸರ್. ಅಲ್ಲಲ್ರಿ, ಬೆಳಿಗ್ಗೆ ಮಳೆ ಇದ್ದಿದ್ದಿಲ್ಲ ಅಂತಲ್ಲ, ಬಸ್ಸಿನ ಪರಿಸ್ಥಿತಿ ಈ ರೀತಿ. ನೀವು ಸೋರು ಬಸ್ಸು ಮತ್ತು ಈ ಮಳೆಗಾಲ ಬಂದೈತಿ ಅಂತಂದ್ರೆ ಅದಕ್ಕೆ ಏನಾದರೂ ಒಂದು ಇನ್ಫಾರ್ಮೇಷನ್ ಮಾಡಬೇಕಲ್ಲ. ಬೆಳಗ್ಗೆ ನಮ್ಗೆ ಗೊತ್ತು ಸರ್, ಬೆಳಗ್ಗೆ ತೊಗೊಂಬಂದ್ವಿ. ಯಾರಿದ್ದಾರೆ ಸರ್ ಡಿಪೋ ಮ್ಯಾನೇಜರ್? ಯಾವ ಡಿಪೋದಿದ್ದು? ಬಿಳೆಗುಡ್ ಸರ್. ಯಾರಿದ್ದಾರೆ ಸರ್ ಡಿಪೋ ಮ್ಯಾನೇಜರ್? ಅಖ್ತರ್ ಮೇಡಮ್ ಅಂತ ಸರ್. ಹಾಂ, ಅಖ್ತರ್ ಮೇಡಮ್ ಅಂತ ಸರ್. ಅಖ್ತರ್. ಹಾಂ ಹಾಂ ಹಾಂ. ಸರ್ ಗುಳಿಯೋಡಿ ಡಿಪೋದವ್ರು ಏನು ಮಾಡ್ತಾರೆ ಗೊತ್ತೇನು ಸರ್? ಹಾಂ ರೀ. ಫುಲ್ ದೌರ್ಜನ್ಯ ಸರ್, ಹಾಂ ಬಡಿತಾರೆ ಸರ್. ಹಾಂ ಕಂಡಕ್ಟರ್ಗಳು ಎಲ್ಲ ನಮ್ಗೆ ಬಸ್ ಸ್ಟಾಪ್ ಮಾಡಲಿಲ್ಲ ಅಂದ್ರೆ ನಾವು ಓಡಿ ಬಂದು ಹತ್ತಿದ್ರೆ ಎದಕ್ಕೆ ಹತ್ತಿದೆ ಅಂತೇಳಿ ಬಡಿತಾರೆ ಸರ್. ಹಾಂ ಹಾಂ, ಈ ರೀತಿ ದೌರ್ಜನ್ಯ ಇದೆ ನಮ್ಮ ಕರ್ನಾಟಕ ಸರ್ಕಾರ ಹಾಂ ಸರ್, ಬಡಿತಾರೆ ಸಾರಿಗೆ ಸರ್. ಇಲಾಖೆದ್ದು. ನಾವು ಡೈಲಿ ಅಡ್ಡಾಡ್ತಾರೆ, 2 ವರ್ಷದಿಂದ ನಾನು ಅಡ್ಡಾಡಕತ್ತೀನಿ ರೀ ಇಲ್ಲಿ. ಹಾಂ ರೀ. ನಮಗೆಲ್ಲ ಬಡಿತಾರೆ ಸರ್. ನಾವು ಕಪಾಳಿಗೆಲ್ಲ ಹೊಡೆಸ್ಕೊಂಡು ಹೊಳ್ಳಿ ರೊಕ್ಕ ಕೊಟ್ಟು ಪಾಸ್ ತೆಗೆಸ್ಕೊಂಡು ನಾವಿಲ್ಲಿ ಅಡ್ಡಾಡ ಸರ್. ಕರೆಕ್ಟ್ ಕರೆಕ್ಟ್. ಯಾಕೆ ಸರ್ ಈ ವ್ಯವಸ್ಥೆ ಏನಿದೆ? ಹೊಳ್ಳಿ ಲಾಸ್ಟ್ ಬಸ್ ಸರ್ ಇದೆ. ನಾವು ಹುಣಗುಂದ ಮತ್ತೆ 200 ಟಿಕೆಟ್. ಅಲ್ಲ, ನೀವು ಕಂಪ್ಲೇಂಟ್ ಮಾಡಿರಿ, ನಿಮ್ಮ ಒಂದು ಇದರಲ್ಲಿದ್ದ ನೀವು ಕಂಪ್ಲೇಂಟ್ ಮಾಡಿರಿ? ಕಂಪ್ಲೇಂಟ್ ಮಾಡಿ ಸರ್, ಮೊನ್ನೆ ಮಾಡಿದ್ರು, ಮತ್ತೆ ಡಾಂಬರ್ ಹಾಕಿದಾರೆ, ಮತ್ತೆ ಅದು ಬರಾಗುತ್ತೆ ಸರ್. ಸರ್ ಒನ್ ಟೈಮ್ ಡಾಂಬರ್ ಹಾಕಿದರೆ ಅಟ್ಲೀಸ್ಟ್ ಒಂದು ಇಷ್ಟು ಇಯರ್ ಅಂತಂತ ಅದು ಇದು ಇರುತ್ತಲ್ಲ ಸರ್? ಹಾಂ, ಹೆಣ್ಣು ಅರಿವೆಲ್ಲ